ಮೇಷ ರಾಶಿಯವರು ಯಾವ ದೇವರಿಗೆ ಯಾವ ದಿನ ಪೂಜೆ ಮಾಡಬೇಕು, ನಿಯಮಗಳು ಹಾಗೂ ವಿವರಗಳು. ಮೇಷ ರಾಶಿಯವರು ಶಕ್ತಿಶಾಲಿ, ಉತ್ಸಾಹಭರಿತ ಮತ್ತು ನಾಯಕತ್ವ ಗುಣ ಹೊಂದಿರುವವರಾಗಿರುತ್ತಾರೆ. ಇವರನ್ನು ಮಂಗಳ ಗ್ರಹ ಆಡಳಿತ ಮಾಡುತ್ತದೆ, ಹಾಗಾಗಿ ಇವರ ಜೀವನದಲ್ಲಿ ಮಂಗಳನ ಪ್ರಭಾವ ಹೆಚ್ಚಾಗಿರುತ್ತದೆ. ಈ ರಾಶಿಯವರು ತಮ್ಮ ಜೀವನದಲ್ಲಿ ಶ್ರೇಯಸ್ಸು, ಆರೋಗ್ಯ, ಸೌಭಾಗ್ಯ ಹಾಗೂ ಸಮೃದ್ಧಿಯನ್ನು ಪಡೆಯಲು ಕೆಲವು ವಿಶೇಷ ದೇವತೆಗಳ ಆರಾಧನೆ ಮಾಡಬೇಕು. 1. ಮೊದಲ ವಾರದ ಭಾನುವಾರ ಸೂರ್ಯನ ಆರಾಧನೆ. ದೇವತೆ ಸೂರ್ಯನಾರಾಯಣ. ಪೂಜಾ ವಿಧಾನ: ಭಾನುವಾರದಂದು ಬೆಳಿಗ್ಗೆ ಗಂಗೆಯ ನೀರಿನಿಂದ ಸ್ನಾನ ಮಾಡಿ, ಕೇಸರಿ ಅಥವಾ ಕೆಂಪು ಬಟ್ಟೆ ಧರಿಸಿ. ಸೂರ್ಯನಿಗೆ ಅರ್ಘ್ಯ ನೀರಿನ ಅಭಿಷೇಕ ನೀಡಿ ಓಂ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು 12 ಬಾರಿ ಜಪಿಸಬೇಕು. ರಕ ತಪ ಸ ಪ ಕೆಂಪು ಹೂಗಳು ಅರ್ಪಿಸಿ ಸೂರ್ಯನಿಗೆ ಗುಡಿಗೆ ಬೇಳೆ, ಜೇನುತುಪ್ಪ ಮತ್ತು ಗೋಧಿಹಿಟ್ಟಿನ ಪ್ರಸಾದ ನೈವೇದ್ಯವನ್ನು ಅರ್ಪಿಸಬಹುದು. ಸೂರ್ಯನ ಆರಾಧನೆ ಮಾಡುವುದರಿಂದ ಆರೋಗ್ಯ, ಅಧಿಕಾರ ಮತ್ತು ನೆಮ್ಮದಿ ದೊರಕುತ್ತದೆ. 2. ಮಂಗಳವಾರ ಹನುಮಾನ್ ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ. ದೇವತೆ ಶ್ರೀ ಹನುಮಾನ್ ಮತ್ತು ಸುಬ್ರಹ್ಮಣ್ಯ ಸ್ವಾಮಿ. ಪೂಜಾ ವಿಧಾನ: ಬೆಳಿಗ್ಗೆ ಎದ್ದು ಶುದ್ಧ ಸ್ನಾನ ಮಾಡಿ ಕೆಂಪು ಬಟ್ಟೆ ಧರಿಸಿ. ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ಕೆಂಪು ಚಂದನ, ತುಳಸಿ ಮತ್ತು ಆಂಜನೇಯ ಸ್ವಾಮಿಗೆ ಬೆಲ್ಲ ಕಡಲೆಕಾಯಿ ಪ್ರಸಾದ ಅರ್ಪಿಸಿ. ಓಂ ಆಂಜನೇಯಾಯ ವಿಘ್ನವಿನಾಶಾಯ ಹನುಮತೆ ನಮಃ ಮಂತ್ರವನ್ನು 21 ಬಾರಿ ಜಪಿಸಬೇಕು. ಸುಬ್ರಹ್ಮಣ್ಯ ಸ್ವಾಮಿಗೆ ಕಳ್ಳು ಸಕ್ಕರೆ, ಕಂಡಸಕ್ಕರೆ ಮತ್ತು ಹಾಲಿನ ಅಭಿಷೇಕ ಮಾಡಬೇಕು. ಮಂಗಳವಾರ ಉಪವಾಸ ಮಾಡುವುದು ಶ್ರೇಷ್ಠ. ಹನುಮಾನ್ ಆರಾಧನೆಯಿಂದ ಶಕ್ತಿಯು, ದುಷ್ಟ ಶಕ್ತಿಗಳ ನಿವಾರಣೆಯು ಹಾಗೂ ಆತ್ಮಬಲ ದೊರಕುತ್ತದೆ. 3. ಗುರುವಾರ ದತ್ತಾತ್ರೇಯ ಸ್ವಾಮಿ ಮತ್ತು ವಿಷ್ಣುವಿನ ಪೂಜೆ. ದೇವತೆ ಶ್ರೀ ದತ್ತಾತ್ರೇಯ ಮತ್ತು ಶ್ರೀ ಮಹಾವಿಷ್ಣು. ಪೂಜಾ ವಿಧಾನ: ಹಳದಿ ಬಟ್ಟೆ ಅಥವಾ ಪೀತಾಂಬರ ಧರಿಸಿ. ದತ್ತಾತ್ರೇಯನ ಚಿತ್ರ ಅಥವಾ ಮೂರ್ತಿಗೆ ಹಳದಿ, ಹೂವು, ಬಾಳೆಹಣ್ಣು ಮತ್ತು ಹಾಲಿನಿಂದ ಅಭಿಷೇಕ ಮಾಡಬೇಕು. ಓಂ ಗ್ರಾಂ ದತ್ತಾತ್ರೇಯಾಯ ಸ್ವಾಹ ಎಂಬ ಮಂತ್ರವನ್ನು 108 ಬಾರಿ ಪಠಿಸಬೇಕು. ವಿಷ್ಣುವಿನ ಪೂಜೆಗೆ ಓಂ ನಮೋ ನಾರಾಯಣಾಯ ಎಂಬ ಮಂತ್ರ ಜಪ ಮಾಡಬೇಕು. ಗುರುವಾರದ ಪೂಜೆಯಿಂದ ಜ್ಞಾನ, ಸಮೃದ್ಧಿ ಮತ್ತು ಸೌಭಾಗ್ಯ ದೊರಕುತ್ತದೆ. 4. ಶನಿವಾರ ಶನಿ ಮತ್ತು ಕಾಲಭೈರವ ಪೂಜೆ. ದೇವತೆ ಶ್ರೀ ಶನಿದೇವ ಮತ್ತು ಕಾಲಭೈರವ. ಪೂಜಾ ವಿಧಾನ: ಶನಿವಾರ ತೈಲ ಅಭಿಷೇಕ ಶನಿದೇವನಿಗೆ ಮಾಡಬೇಕು. ಓಂ ಶನೈಶ್ಚರಾಯ ನಮಃ ಎಂಬ ಮಂತ್ರ 108 ಬಾರಿ ಜಪ ಮಾಡಬೇಕು. ನಲ್ಲೆ ಎಳ್ಳು, ನಲ್ಲೆ ಎಣ್ಣೆ, ಶಮಿಪತ್ರಗಳನ್ನು ಶನಿಗೆ ಅರ್ಪಿಸಬೇಕು. ಭೈರವನ ಆರಾಧನೆ ಮಾಡುವುದರಿಂದ ಭಯಭೀತಿಯ ನಿವಾರಣೆ, ನಕಾರಾತ್ಮಕ ಶಕ್ತಿಗಳ ನಿಯಂತ್ರಣ ಮತ್ತು ಪ್ರಬಲ ಆತ್ಮಶಕ್ತಿ ದೊರಕುತ್ತದೆ. ಈ ದಿನ ಕಾಗೆಗಳಿಗೆ ಅನ್ನದಾನ ಮಾಡುವುದು ಬಹಳ ಶ್ರೇಯಸ್ಕರ. ಪೂಜೆ ಮಾಡುವ ವೇಳೆ ಅನುಸರಿಸಬೇಕಾದ ಪ್ರಮುಖ ನಿಯಮಗಳು: 1. ಶುದ್ಧ ಮನಸ್ಸು ಮತ್ತು ಶುದ್ಧ ಆಧ್ಯಾತ್ಮಿಕ ಭಾವನೆ ಇರಬೇಕು. 2. ಮುಂಜಾನೆ ಎದ್ದ ಕೂಡಲೇ ಸ್ನಾನ ಮಾಡಿ ದೇವರ ಪೂಜೆ ಮಾಡುವುದು ಉತ್ತಮ. 3. ಉಪವಾಸ ಪರಿಹಾರ ಉಪವಾಸ ಅಥವಾ ಸಾತ್ವಿಕ ಆಹಾರ ಸೇವನೆ ಮಾಡುವುದು ಶ್ರೇಯಸ್ಕರ. 4. ಮಾನವ ಸೇವೆಯನ್ನು ಶ್ರೇಷ್ಠ ಸೇವೆಯೆಂದು ಪರಿಗಣಿಸಿ ಬಡವರಿಗೆ ಸಹಾಯ ಮಾಡಬೇಕು. 5. ಕೇಸರಿ ಕೆಂಪು ಬಟ್ಟೆಗಳನ್ನು ಧರಿಸುವುದು ಮೇಷ ರಾಶಿಯವರಿಗೆ ಶುಭ. ಮೇಷ ರಾಶಿಯವರನ್ನು ಮಂಗಳ ಗ್ರಹ ಪ್ರಭಾವಿಸುತ್ತದೆ, ಹಾಗಾಗಿ ಮಂಗಳನ ಶಾಂತಿಗಾಗಿ ಹನುಮಾನ್ ಮತ್ತು ಸುಬ್ರಹ್ಮಣ್ಯನ ಆರಾಧನೆ ಮುಖ್ಯ. ಸೂರ್ಯನ ಪೂಜೆಯಿಂದ ಆರೋಗ್ಯ ಮತ್ತು ಶಕ್ತಿ ದೊರಕುತ್ತದೆ. ಶನಿಯ ಉಪಾಸನೆಯಿಂದ ನಕಾರಾತ್ಮಕ ಶಕ್ತಿಗಳ ನಿವಾರಣೆ ಸಾಧ್ಯ. ಈ ನಿಯಮಗಳನ್ನು ಪಾಲಿಸಿ. ನಮ್ಮ ಚಾನೆಲ್ನಲ್ಲಿ ಈವರೆಗೆ ನಿಮ್ಮೊಂದಿಗೆ ಹಂಚಿಕೊಂಡಿದ್ದ ವಿಡಿಯೋಗಳ ಪಟ್ಟಿಯು ತುಂಬ ವೈವಿಧ್ಯಮಯವಾಗಿದೆ. ಇಲ್ಲಿದೆ ಚಿನ್ನದಂತಹ ನಿಮ್ಮ ವಿಡಿಯೋಗಳ ಪಟ್ಟಿ. ಅದೃಷ್ಟ ಸಂಖ್ಯೆಗಳ ಬಗ್ಗೆ ವಿಡಿಯೋ ಮಾಡಿದ್ದೇವೆ. ಯಾವ ದಿನ ಯಾವ ಅದೃಷ್ಟ ಸಂಖ್ಯೆಗಳು ನಿಮಗೆ ಒಳ್ಳೆಯದಾಗುತ್ತದೆ ಎಂಬುದರ ಬಗ್ಗೆ, ಎಲ್ಲ ರಾಶಿಗಳ 15 ರಹಸ್ಯ ಗುಣಗಳನ್ನು ಪರಿಚಯಿಸಿದ್ದೇವೆ. ವಾರ ಭವಿಷ್ಯಗಳು ಹಾಗೂ ದಿನ ಭವಿಷ್ಯಗಳ ಬಗ್ಗೆ ವಿಡಿಯೋ ಮಾಡಿದ್ದೇವೆ. ಹಾಗೆ ಯಾವ ರಾಶಿಗಳಿಗೆ 15 ವರ್ಷದ ಸಂತೋಷವು ಯಾವ ವರ್ಷಗಳಿಂದ ಪ್ರಾರಂಭ ಎಂಬುದರ ಬಗ್ಗೆ ವಿಡಿಯೋ ಮಾಡಿದ್ದೇವೆ. ಈ ವರ್ಷ ಭವಿಷ್ಯದ ಫಲ ನಿಮಗೆ ನೀಡಿದ್ದೇವೆ. 2025ರಲ್ಲಿ ಯಾವ 5 ರಾಶಿಯವರಿಗೆ ವಿವಾಹ ಭಾಗ್ಯವಿದೆ ಎಂಬುದರ ಬಗ್ಗೆ ತಿಳಿಸಿದ್ದೇವೆ. ಹಿರಿಯರು ಹೇಳಿರುವ ಗುಟ್ಟುಗಳ ಬಗ್ಗೆ ಸಣ್ಣದೊಂದು ಮಾಹಿತಿ ನಿಮಗೆ ಕೊಟ್ಟಿದ್ದೇವೆ. ಯಾವ ರಾಶಿಯವರಿಗೆ ಯಾವ ದೇವರು ಯಾವ ವರವನ್ನು ಕೊಟ್ಟಿದ್ದಾರೆ ಎಂಬುದರ ಬಗ್ಗೆ ಪರಿಚಯಿಸಿದ್ದೇವೆ. ಮನೆಯ ಯಾವ ದಿಕ್ಕಿನಲ್ಲಿ 7 ಕುದುರೆ ಫೋಟೋ ಹಾಕಿದರೆ ನಿಮಗೆ ಅದೃಷ್ಟ ತರುತ್ತದೆ ಎಂಬುದರ ಬಗ್ಗೆ ವಿಡಿಯೋ ತಿಳಿಸಿದ್ದೇವೆ. ನವರಾತ್ರಿ ಹಬ್ಬದ 9 ದಿನಗಳ ಹಬ್ಬದ ವಿಶೇಷವನ್ನು ತಿಳಿಸಿದ್ದೇವೆ.
ಯಾವ ರಾಶಿಯವರಿಗೆ ಯಾವ ಹರಳುಗಳು ಅದೃಷ್ಟ ತರುತ್ತದೆ ಎಂಬುದರ ಬಗ್ಗೆ ವಿಡಿಯೋ ಮಾಡಿದ್ದೇವೆ. ಹೀಗೆ ಇನ್ನು ಹಲವಾರು ವಿಡಿಯೋಗಳ ಬಗ್ಗೆ ವಿವರಿಸಿದ್ದೇವೆ. ಈ ಪೈಕಿ ಯಾವ ವಿಡಿಯೋವನ್ನು ನೀವು ಹೆಚ್ಚು ಮೆಚ್ಚಿದ್ದೀರೋ ಅದು ನಿಮಗೆ ಕಮೆಂಟ್ ಬಾಕ್ಸಿನಲ್ಲಿ ತಿಳಿಸಬಹುದು. ಪ್ರತಿ ವಿಡಿಯೋ ತಮಗೆ ಹೊಸ ಭಾವನೆ, ಹೊಸ ಕಲಿಕೆ ಮತ್ತು ಹೊಸ ಉತ್ಸಾಹ ನೀಡುವಂತೆ ವಿನ್ಯಾಸಗೊಳಿಸಲಾಗಿದೆ. ನಮಗೆ ಸಿಕ್ಕ ಪ್ರತಿಯೊಂದು ಪ್ರೀತಿ, ಬೆಂಬಲ ಮತ್ತು ಪ್ರೋತ್ಸಾಹ ನಮ್ಮ ಚಾನೆಲ್ನ ಬೆಳವಣಿಗೆಯ ದಾರಿಯಲ್ಲಿನ ದೀಪವಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಿನ ಹೊಸ ವಿಷಯಗಳನ್ನು ತರುವ ಭರವಸೆ ಇದೆ. ನಮ್ಮ ವಿಡಿಯೋವನ್ನು ಪ್ರೀತಿ ಮಾಡುತ್ತಾ, ಶೇರ್ ಮಾಡುತ್ತಾ, ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ. ಧನ್ಯವಾದಗಳು.